Hello everyone, welcome back to LRHS YouTube channel. This is Srishti. So NEET exam ಮುಗಿತು 2025 ದ. ಐ ಹೋಪ್ ನಿಮ್ದೆಲ್ಲರೂ ಚಲೋ ಆಗೈತಿ ಅಂತ ಹೇಳಿ ಅನ್ಕೊಳ್ತೀನಿ. ಬಟ್ ಏನಾಗಿತ್ತಪ್ಪ ಅಂತಂದ್ರೆ ಈ ಸತಿದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿಗಿನ ಇತ್ತು. ಓಕೆ, ಸೊ ಕಂಪೇರ್ ಮಾಡಿದ್ರೆ ಫಿಸಿಕ್ಸ್ ಸಿಕ್ಕಾಪಟ್ಟೆ ಟಫೆಸ್ಟ್ ಆಗಿತ್ತು, ವೇರ್ ಆಸ್ ಕೆಮಿಸ್ಟ್ರಿ ಮಾಡ್ರೇಟ್ ಇತ್ತ ಅಂತ ಹೇಳ್ಬೋದು, ಆ್ಯಂಡ್ ಬಯಾಲಜಿ ಕೂಡ ಮಾಡ್ರೇಟ್ ಆಗಿತ್ತು. ಬಟ್ ಭಾಳ ಲೆಂದಿ ಇತ್ತು, ಹೌದಾ? ಸೊ ನಿಮಗೂ ಜಾಸ್ತಿ ಟೈಮ್ ಸಾಲಿಲ್ಲ ಅಂತ ಹೇಳಿ ಅನ್ಕೊಳ್ತೀನಿ. ಬಟ್ ಸ್ಟಿಲ್ ಹೋಪ್ ಫಾರ್ ದ ಬೆಸ್ಟ್. ಬೇಜಾರಾಗಿರಿ, ನಮಗೆ ಗೊತ್ತು, ಬಟ್ ಜಾಸ್ತಿ ಬೇಸರ ಮಾಡ್ಕೊಳಕ್ ಹೋಗ್ಬೇಡ್ರಿ. ದಯವಿಟ್ಟು ಪೇರೆಂಟ್ಸ್ ನಿಮ್ಮ ಮಕ್ಳಿಗೆ ಬೈಲಿಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಈ ಸತಿ ಸ್ವಲ್ಪ ಕ್ವಶನ್ಸ್ ಹಂಗ ಇದ್ವು, ಟಫ್ ಇದ್ವು, ಲೆಂತಿ ಇದ್ವು. ಸೊ ಕಂಪೇರ್ ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ಬೇಜಾರು ಮಾಡ್ಕೋಬೇಡ್ರಿ. ಓಕೆ, ಆ್ಯಂಡ್ ದೆನ್ ಲೆಟ್ ಸಾಲ್ವ್ ದಿ ಬಯಾಲಜಿ ಕ್ವಶನ್ಸ್. ಓಕೆ, ಸೊ ಇದು ಕೋಡ್ ಬಂದ್ಬಿಟ್ಟು ಕೋಡ್ 48. ಓಕೆ, ಲೆಟ್ಸ್ ಮೂವ್ ಟು ದ ಕ್ವಶನ್ಸ್ ದೆನ್. ಸೊ ಕ್ವಶನ್ ನಂಬರ್ 1. ಸೊ ಇಲ್ಲಿ ನಿಮಗೆ ಡಯಾಗ್ರಾಮ್ ಕೊಟ್ಟಾರ. And in the above represented plasmid, an alien piece of DNA is inserted at echo R1 site. So which of the following strategies will be chosen to select the recombinant colonies ಅಂತ ಹೇಳಿ ಕೊಟ್ಟಾರ. Actually beta galactosidase ನಾವು ವೈಟ್ ಕಾಲನೀಸ್ ಒಳಗೆ ಹಾಕ್ತೀವಿ, ಬಿಕಾಸ್ ಇಟ್ ವಿಲ್ ಬಿ ಆಲ್ರೆಡಿ ಹ್ಯಾವಿಂಗ್ ದ ಬ್ಲೂ ಕಾಲನೀಸ್. ಓಕೆ, ಬಟ್ ಯಾವಾಗ ನಾವು ಬೀಟಾ ಗ್ಯಾಲಕ್ಟೋಸೈಡೇಸ್ ಅನ್ನೋದನ್ನ ಹಾಕ್ತೀವಿ ಅಂತ ಹೇಳಿದಾಗ ವೈಟ್ ಕಾಲನೀಸ್ ಇರೋ ಅಲ್ಲೇ ನಾವು ಅದನ್ನ ಹಾಕ್ತೀವಿ, ಬಿಕಾಸ್ ವಿ ನೀಡ್ ಟು ಪಿಕ್ ದ ಬ್ಲೂ ಕಾಲನೀಸ್. ಓಕೆ, ಸೊ ಹಿಂಗಾಗಿ ದ ಆನ್ಸರ್ ವಿಲ್ ಬಿ ದಿ ವೈಟ್ ಕಲರ್ ಕಾಲನೀಸ್ ವಿಲ್ ಬಿ ಸೆಲೆಕ್ಟೆಡ್. ಸೊ ಆಪ್ಷನ್ 1 ಇಸ್ ದ ಆನ್ಸರ್. ಸೊ ನೆನ್ಪಿಟ್ಕೋರಿ, ದಿಸ್ ಇಸ್ ದ ಕೋಡ್ 48, ಪೇಪರ್ ಕೋಡ್ 48. Okay, second question. The protein portion of an enzyme is called as apoenzyme. Okay, and rest prosthetic group, cofactor ಮತ್ತೆ holo enzyme. ಇದನ್ನ ನಾವು ಏನಂತ ಹೇಳಿ ಕರಿತೀವಿ? Holo enzyme ಅಂತ ಹೇಳಿ ಕರಿತೀವಿ. So only the protein portion of an enzyme will be the apoenzyme. Next question. So given below are the two statements. So statement 1 ಏನು ಕೊಟ್ಟಾರ ನೋಡ್ರಿ. The primary source of energy in an ecosystem is solar energy. ಹೌದು, statement 1 ಕರೆಕ್ಟ್ ಅದ. Statement 2 ನೋಡೋಣ. The rate of production of an organic matter during photosynthesis in an ecosystem is called as net primary productivity ಅಂತ ಹೇಳಿ ಕೊಟ್ಟಾರ, which is wrong. ಸೊ ಆರ್ಗ್ಯಾನಿಕ್ ಮ್ಯಾಟರ್ ನ ಏನಾದ್ರು ಪ್ರೊಡ್ಯೂಸ್ ಮಾಡಿರೋದು ಅದನ್ನ ನಾವು GPP ಅಂತ ಹೇಳಿ ಕರಿತೀವಿ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಬಟ್ ಅವ್ರನ್ನ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕೊಟ್ಟಾರ, ವಿಚ್ ಇಸ್ ರಾಂಗ್. ವಾಟ್ ಇಸ್ NPP? GPP minus R is equal to NPP, ಹೌದಾ? ಬಟ್ ಅವ್ರಿಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡಕ್ಷನ್ ಆಗೋದನ್ನ ಅವರು NPP ಅಂತಾರ, ವಿಚ್ ಇಸ್ ರಾಂಗ್. ಓಕೆ, ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಅದ, ಅಂಡ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಅದ, ಅಂಡ್ ಸ್ಟೇಟ್ಮೆಂಟ್ 2 ರಾಂಗ್ ಅದ. Okay, so option 1, statement 1 is correct and statement 2 is incorrect. Next question. So given below are two statements. One is labeled as assertion and another is reason. So assertion nodri, a typical unfertilized angiosperm embryoside at maturity is 8 nucleate 7 side. Howdu correct ada, assertion correct ada. Reason nodonanta. Reason, the egg apparatus has two polar nuclei anta helara, which is wrong. ಹೌದಾ? 2 polar nuclei ಎಲ್ಲಿ ಪ್ರೆಸೆಂಟ್ ಇರ್ತದ? ಸೆಂಟ್ರಲ್ ಸೆಲ್ದಾಗ, ಹೌದು ಅಲ್ಲ? ಮತ್ತೆ ಕಂಪ್ಲೀಟ್ ಎಗ್ ಅಪರೇಟಸ್ ದಾಗ 3 ನ್ಯೂಕ್ಲಿಯೈ ಇರ್ತಾವ. ಹಂಗಾರ ರಾಂಗ್ ಆಯ್ತು ರೀಸನ್. ಸೊ ದ A is true and R is false. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್, ಅಸರ್ಷನ್ ಕರೆಕ್ಟ್ ಅದ, ರೀಸನ್ ರಾಂಗ್ ಅದ. ಸೊ ಆಪ್ಷನ್ 1 is the correct answer. That is A is true but R is false. Okay then, next question. So neoplastic characteristics of cells refer to, so ಏನೇನ ರೆಫರ್ ಮಾಡ್ತೀವಿ? ಆಪ್ಷನ್ A ಕೊಟ್ಟಾರ, a mass of proliferating cell. ಸೊ ನೋಡ್ರಿ, ನಿಯೋಪ್ಲಾಸ್ಟಿಕ್ ಅನ್ನೋದು ಒಂಥರ ಟ್ಯೂಮರ್. ಇಟ್ ಮೇ ಬಿ ಮೆಲಿಗ್ನೆಂಟ್ ಅಂಡ್ ಇಟ್ ಮೇ ಬಿ ಬೆನಿಗ್ನ್. ಓಕೆ, ಸೊ ಅದ್ರ ಕ್ಯಾರೆಕ್ಟರ್ಸ್ ನೋಡ್ಬೇಕು ಅಂದ್ರೆ ಅಫ್ಕೋರ್ಸ್ ಟ್ಯೂಮರ್ ಅಂತ ಹೇಳಿದ್ರೆ ಮಾಸ್ ಆಫ್ ಪ್ರೊಲಿಫರೇಟಿಂಗ್ ಸೆಲ್ ಇರುತ್ತಾ, ರ್ಯಾಪಿಡ್ ಗ್ರೋತ್ ಆಫ್ ಸೆಲ್ ಕೂಡ ಇರುತ್ತಾ, ಅಂಡ್ ಇನ್ವೇಷನ್ ಅಂಡ್ ಡ್ಯಾಮೇಜ್ ಆಫ್ ದಿ ಸರೌಂಡಿಂಗ್ ಟಿಶ್ಯೂ ಕೂಡ ಇರುತ್ತಾ. ಬಟ್ those confined to original location, only original location ಮಾತ್ರ ಕನ್ಫೈನ್ ಆಗಿರುತ್ತಾ ಅಂತ ಹೇಳಿ ಕೊಟ್ಟಾರ, which is wrong. Okay, so only A, B, C are correct. So ಅದು ನೋಡಿದ್ರೆ option 4 is the correct answer. Next question. So which one of the following is the characteristic feature of the gymnosperm ಅಂತ ಹೇಳಿ ಕೊಟ್ಟಾರ. ನೋಡ್ರಿ, ಚೊಕ್ಕ ಸೀದಾ ಕ್ವಶನ್ ಕೇಳಾರ. that is nothing but the seeds will be naked. So option 4 one is the answer. Seeds are naked. Okay then, next question. So match the following ಕೊಟ್ಟಾರ. So progesterone ಯಾವ್ದ್ರಿ? progesterone will be produced from the corpus luteum. Okay, and relaxin will be from the ovary. Melanocyte stimulating hormone will be from the pars intermedia.
and catecholamines will be from the adrenal medulla. Okay, so here note 4, 2, 1, 3. 4, 2, 1, 3. Yeah, so the option third one is the correct answer. Okay, next one. So which chromosomes in the human genome has the highest number of genes ಅಂತ ಹೇಳಿ ಕೇಳ್ಯಾರ. ನೋಡ್ರಿ ನಾವು ಕಲ್ತಿದ್ವಿ ಎಕ್ಸ್ ಮತ್ತು ವೈಗೆ ಕಂಪೇರ್ ಮಾಡಿದ್ರೆ ಎಕ್ಸ್ ಕ್ರೋಮೋಸೋಮ್ಸ್ ಒಳಗೆ ಜಾಸ್ತಿ ಇರ್ತಾವ ಅನ್ನೋದು ನಮ್ಗೆ ಗೊತ್ತಿತ್ತು. ಬಟ್ ಇಲ್ಲೇನ್ ಕೇಳ್ಯಾರ, ಕಂಪ್ಲೀಟ್ ಹ್ಯೂಮನ್ ಜಿನೋಮ್ ಒಳಗನ ಹೈಯೆಸ್ಟ್ ಕ್ರೋಮೋಸೋಮ್ಸ್ and highest number of genes ಯಾವ ಕ್ರೋಮೋಸೋಮ್ ಅಲ್ಲಿ ಪ್ರೆಸೆಂಟ್ ಇರ್ತದ ಅಂತ ಹೇಳಿ ಕೇಳ್ಯಾರ. ಸೊ ದ್ಯಾಟ್ ಇಸ್ ದಿ ಕ್ರೋಮೋಸೋಮ್ ನಂಬರ್ 1. ಓಕೆ, ಸೊ ಕ್ರೋಮೋಸೋಮ್ ನಂಬರ್ 1 ಒಳಗೆ ಏನಿರ್ತದ, ಹೈಯೆಸ್ಟ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇರ್ತಾವ. ಓಕೆ, ದೆನ್ ನೆಕ್ಸ್ಟ್ ಕ್ವೆಶ್ಚನ್. Which of the following statements about Rubisco is true? ನೋಡ್ರಿ, Rubisco actually ರೋಲ್ ತಂದು ಪ್ಲೇ ಮಾಡೋದು ಸ್ಟಾರ್ಟಿಂಗ್ ಇಂದ ಕ್ಯಾಲ್ವಿನ್ ಸೈಕಲ್ ಇಂದ. ಸೊ ಕ್ಯಾಲ್ವಿನ್ ಸೈಕಲ್ ಅಂತ ಹೇಳಿ ಬಂದ್ರೆ it only catalyzes the carboxylation of RUBP. Only this statement is true to the Rubisco. So option 2 is the right answer. Next question. The first menstruation is called as, ನೋಡ್ರಿ ಡೈಪೋಸ್ ಬರಂಗಿಲ್ಲ, ಓವ್ಯುಲೇಷನ್ ಬರಂಗಿಲ್ಲ, ಇದನ್ನ ಕ್ಯಾನ್ಸಲ್ ಮಾಡಿ ಹಾಕ್ಬಿಟ್ರಿ ಎರಡು ಆಪ್ಷನ್. ಉಳಿದಿರೋದು ಎರಡೇ, ಒಂದು ಮೆನೋಪೌಸ್, ಇನ್ನೊಂದು ಮೆನಾರ್. ನಾವು ಸ್ಟಾರ್ಟಿಂಗ್ ಕಲ್ತೀವಿ, ಎವ್ರಿ ಇಂಟ್ರೊಡಕ್ಷನ್ ಒಳಗೆ ನಾವು ಕಲ್ತಿದ್ವಿ ದಟ್ ಮೆನೋಪೌಸ್ ಅಂದ್ರೆ ಏನ್ರಿಪ್ಪ, ಸೊ ಅಟ್ ದ 45 to 55 ಏಜ್ ಮಟ್ಟ ಅಂತಂದ್ರೆ ಸ್ಟಾಪ್ ಆಗಿ ಹೋಗ್ತದ ಮೆನ್ಸ್ಟ್ರುವಲ್ ಸೈಕಲ್, ದಟ್ ಇಸ್ ಮೆನೋಪೌಸ್. ಹಂಗಾರೆ ಸ್ಟಾರ್ಟ್ ಅಂದ್ರೆ ಫಸ್ಟ್ ಮೆನ್ಸ್ಟ್ರುಯೇಷನ್ ಆಗೋದನ್ನ ನಾವು ಮೆನಾರ್ಕ್ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ದಟ್ ಇಸ್ ದಿ ಆಪ್ಷನ್ 4 is the correct answer. In the next question, so which of the following genetically engineered organisms was used by Eli Lilly to prepare human insulin? ಬ್ಯಾಕ್ಟೀರಿಯಾನ ಯೂಸ್ ಮಾಡಿದ್ರು, ಸ್ಪೆಷಲಿ ದಿ E. coli, ಹೌದಾ? ಸೊ ಬ್ಯಾಕ್ಟೀರಿಯಂ, ದ ಥರ್ಡ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಓಕೆ, ದೆನ್ ನೆಕ್ಸ್ಟ್ ಕ್ವೆಶ್ಚನ್. ಗಿವನ್ ಬಿಲೋ ಆರ್ assertion and reason ಕೊಟ್ಟಾರ. ಸೊ assertion ನೋಡ್ರಿ, all vertebrates are chordates but all chordates are not vertebrates. ಹೌದು, ಕರೆಕ್ಟ್ ಅದ, ಏನು ತಪ್ಪಿಲ್ಲ ಅದ್ರಾಗ, assertion ಕರೆಕ್ಟ್ ಕೊಟ್ಟಾರ. ರೀಸನ್ ನೋಡೋಣಂತ. The members of subphylum Vertebrata possesses notochord during the embryonic period and the notochord is replaced by cartilaginous or bony vertebral column in the adults. Again ನೋಡ್ರಿ, reason ಕೂಡ ಕರೆಕ್ಟ್ ಆಗಿ ಕೊಟ್ಟಾರ. Okay, so both A and R are true and where R is the correct explanation of the A. Okay, so option third one will be the answer. Okay, next question. So what is the main function of the spindle fibers during mitosis? Spindle fiber ಅದಕ್ಕೆ ಯೂಸ್ ಆಗ್ತದ್ರಿ, ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ನ ಒಂದರಿಂದ ಒಂದು ಅಪೋಸಿಟ್ ಪೋಲ್ಸ್ ಗೆ ಕರ್ಕೊಂಡು ಹೋಗ್ಲಿಕ್ಕ. ಅಂದ್ರೆ ಏನ್ ಮಾಡತಾವು, ಟು ಸಪರೇಟ್ ದಿ ಕ್ರೋಮೋಸೋಮ್ಸ್, ಹೌದೋ ಅಲ್ಲೋ? ಸೊ ಆಪ್ಷನ್ ಥರ್ಡ್ ಇಸ್ ದ ಆನ್ಸರ್. ಕ್ರೋಮೋಸೋಮ್ಸ್ ನ ಸಪರೇಟ್ ಮಾಡೋದೇ ಸ್ಪಿಂಡಲ್ ಫೈಬರ್ ಇನ್ ಕೆಲಸ. ಸೊ ಆಪ್ಷನ್ ಥರ್ಡ್ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್. ಸೊ ಇಲ್ಲೂ ಕೂಡ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಾರ ನೋಡ್ರಿ, ಸತೆ ಭಾಳ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಾರ, ಸ್ಟೇಟ್ಮೆಂಟ್ಸ್ ಕೊಟ್ಟಾರ ಅಂಡ್ ಅಸರ್ಷನ್ ರೀಸನ್ ಕೊಟ್ಟಾರ. ದೆನ್ ಕಂಪೇರ್ ಟು ದಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್. ಓಕೆ, ಓಕೆ, ಸೊ ಫಸ್ಟ್ ಒನ್, ಆಲ್ಫ್ರೆಡ್ ಹರ್ಷಿ ಅಂಡ್ ಮಾರ್ತಾ ಚೇಸ್, ದಟ್ ಇಸ್ ಹರ್ಷಿ ಅಂಡ್ ಚೇಸ್, ಅವ್ರು ಏನ್ ಮಾಡಿದ್ರು, ದೇ ಜಸ್ಟ್ ಟ್ರೈ ಟು ಕನ್ಫರ್ಮ್ ದಟ್ DNA is a genetic material, ಹೌದಾ? ಸೊ ಫೋರ್ತ್ ಒನ್ ವಿಲ್ ಬಿ ದಿ ಆಪ್ಷನ್. ಅಂಡ್ ನೆಕ್ಸ್ಟ್ ಯೂಕ್ರೋಮ್ಯಾಟಿನ್ ಹೆಂಗಿರ್ತದ್ರಿ, ಲೂಸ್ಲಿ ಪ್ಯಾಕ್ಡ್ ಇರ್ತದ ಅಂಡ್ ಲೈಟ್ ಸ್ಟ್ರೈನ್ಡ್ ಇರ್ತದ. Frederick Griffith ಅವರು ಏನ್ ಮಾಡಿದ್ರು, they used the Streptococcus pneumoniae in the transforming principle, ಹೌದಾ? And hydrochromatin is a densely packed and dark stained. So option ಯಾವ್ದಾಗತ್ರಿ, option first one. 4, 3, 1, 2. So option 1 is the answer. Next question. Again ನೋಡ್ರಿ, ಮತ್ತೊಂದು match the following ಕೊಟ್ಟಾರ. So adenosine ಏನ್ರಿ, adenosine is a nucleoside. Adenylate acid is a nucleotide. Adenine is a nitrogen base. 4 nitrogen base adava, adenine, thymine, guanine, cytosine, and another one will be uracil. So adenine is a nitrogen base. Alanine is an amino acid. So yav barutte according to this 3, 2, 1, 4. So option 1 is the correct answer. Okay, the next question. In frog, the renal portal system is a special venous connection that acts to link. ನೋಡ್ರಿ, ಟೋಟಲ್ 2 ಟೈಪ್ ಆಫ್ ಪೋರ್ಟಲ್ ಸಿಸ್ಟಮ್ ಅದಾವ, ಒಂದು ರೀನಲ್, ಇನ್ನೊಂದು ಹೆಪಾಟಿಕ್. ಹೆಪಾಟಿಕ್ ಹ್ಯೂಮನ್ ಬೀಂಗ್ಸ್ ಒಳಗೂ ಕೂಡ ಕಂಡು ಬರ್ತದ. ಬಟ್ ಇವ್ರು ಏನ್ ಕೇಳಾರ, ರೀನಲ್ ಪೋರ್ಟಲ್ ಸಿಸ್ಟಮ್ ಇನ್ ದ ಫ್ರಾಗ್ ಅಂತ ಹೇಳಿ ಕಟ್ಟಾರ. ದಟ್ ಇಸ್ ಕಿಡ್ನಿ ಅಂಡ್ ಲೋವರ್ ಪಾರ್ಟ್ ಆಫ್ ದಿ ಬಾಡಿ. ಸೊ ದ ರೀನಲ್ ಪೋರ್ಟಲ್ ಸಿಸ್ಟಮ್ ಏನ್ ಮಾಡ್ತದ, ಇಟ್ ಜಸ್ಟ್ ಲಿಂಕ್ಸ್ ದ ಕಿಡ್ನಿ ಅಂಡ್ ಲೋವರ್ ಪಾರ್ಟ್ ಆಫ್ ದ ಬಾಡಿ. ಓಕೆ, ನೆಕ್ಸ್ಟ್ ಕ್ವಶನ್.
So which of the following are the post transcriptional events in an eukaryotic cell anta heli kotara. So yavavri transport of pre-mRNA to cytoplasm prior to splicing, no idagangilla. Next, removal of the introns and joining of extron, howdri ಆಗ್ತದ, because this will occur after the post transcription and this is the before transcription, so B is the post transcription. Next, addition of methyl group at 5' end of the hnRNA, again this statement is also comes after the or during the post transcriptional stage. Next, addition of adenine residues at 3' end of the hnRNA, again it is also an post transcriptional stage. Next, base pairing of two complementing RNAs, no idu post barangilla, before baratta, okay, or during baratta. So option B, C, D ashta correct adava, A matta E wrong ada. So option will be 4, B, C, D only. Next question, polymerase chain reaction amplifies DNA following the equation. Andre PCR heng ಮಾಡ್ತಿದ್ರಿ, ಏನ್ ಮಾಡ್ತಿದ್ದ PCR? Copies, multiple of copies at a time, ಏನ್ ಮಾಡ್ತಿದ್ದ ಕೊಡ್ತಿದ್ದ. ಸೊ ಒಂದು DNA ಅದಪ್ಪ ಅಂತ ಹೇಳಿದ್ರೆ ಕಾಪಿ ಮಾಡಿ ನಮಗ 4 DNAs ನ ಕೊಡ್ತದ. ಅಂದ್ರೆ ಒಂದಿತ್ತು, ಎರಡಾತು, 2n ಪವರ್ ಕೊಡತೈತಿ. ಸೊ ಅಗೇನ್ ಮತ್ತೆ ಇನ್ನೊಂದು ಸೈಕಲ್ ಆತಪ್ಪ ಅಂತಂದ್ರ ಅಗೇನ್ 8 ಕೊಡುತ್ತ, ಹೌದಾ? ಸೊ 2 ಪವರ್ ಆಗುತ್ತ. ಸೊ ಆನ್ಸರ್ ವಿಲ್ ಬಿ ದಿ 2n. 2 ಅಂದ್ರೆ 2 ಕೊಡುತ್ತ, 2 ಆದ್ರೆ ಎಷ್ಟು ಕೊಡುತ್ತ? 4 ಕೊಡುತ್ತ, 2 8 ಕೊಡುತ್ತ. ಸೊ 2n ಪವರ್ ಹಂಗೆ ಏನಾಗ್ತದ, polymerase chain reaction will amplify the DNA. Okay, so option 4th one is the answer. In the next question, assertion nodri en kotara, both wind and water pollinated flowers are not very colorful and do not produce nectar. Howdri correct ada? So assertion correct kotara. You reason nodara. The flowers produce enormous amount of pollen grains in wind and water pollinated flowers anta heli kotara. Even R kuda true ada, but ಏನ್ರಿ R A ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡತ್ತಿಲ್ಲ, ಹೌದಾ? ಸೊ ಆಪ್ಷನ್ 4, both A and R are true, but R is not the correct explanation of A. Okay, next question, epiphytes. So the epiphytes that are growing on a mango branch is an example of which of the following? ನೋಡ್ರಿ, epiphyte ಏನ್ ಮಾಡ್ತದ, ಹೋಗಿ ಮ್ಯಾಂಗೋ ಬ್ರಾಂಚ್ ಮೇಲೆ ಸುಮ್ಮನೆ ತನ್ನ ಪಾಡಿಗೆ ತಾನು ಬೆಳಿತಿರ್ತದ. ಸೊ ಮ್ಯಾಂಗೋ ಏನ್ ಮಾಡತೈತಿ, ಎಪಿಫೈಟಿಗೆ ಶೆಲ್ಟರ್ ನ ಕೊಡತೈತಿ. ಸೊ ಯಾರಿಗೆ ಇಲ್ಲಿ ಪ್ರಾಫಿಟ್ ಆಗತೈತಿ, ಬೆನಿಫಿಟ್ ಯಾರಿಗೆ ಆಗತೈತಿ? ಎಪಿಫೈಟ್ಸ್ಗೆ. ಬಟ್ ಮ್ಯಾಂಗೋ ಬ್ರಾಂಚ್ಗೆ ಬೆನಿಫಿಟ್ ಆಗತ್ತಿಲ್ಲ, ಲಾಸು ಆಗತ್ತಿಲ್ಲ, ಅದಕ್ಕೆ ಫರ್ಕ ಬೀಳತ್ತಿಲ್ರಿ. ಸೊ ಆನ್ಸರ್ ಏನಾಗ್ತದ್ರಿ, ಇದಕ್ಕ ಒಂದಕ್ಕ ಏನಾಗ್ತದ, ಒಂದಕ್ಕ ಬೆನಿಫಿಟ್ ಆಗ್ತದ, ಇನ್ನೊಂದಕ್ಕ ಫರ್ಕ ಬೀಳಂಗಿಲ್ಲ, ಅಂದ್ರೆ ನ್ಯೂಟ್ರಲ್. ಸೊ ಯಾವ್ದಿದು? ಕಮೆನ್ಸಾಲಿಸಮ್. ಓಕೆ, ಸೊ ಪ್ರಿಡೇಷನ್ ಆದ್ರೆ ಏನಾಗುತ್ತಾ, ಒಂದಕ್ಕೆ ಪಾಸಿಟಿವ್ ಒಂದಕ್ಕೆ ನೆಗೆಟಿವ್. ಅಮೆನ್ಸಾಲಿಸಮ್ ಆದ್ರೆ ನೆಗೆಟಿವ್ ಅಂಡ್ 0 ಬರುತ್ತಾ. ಇನ್ನು ಮ್ಯೂಚುವಲಿಸಮ್ ಆದ್ರೆ 2ಕ್ಕೂ ಪ್ಲಸ್ ಬರುತ್ತಾ. ಸೊ ಹಾಗೆ ನೋಡಿದ್ರೆ ಎಪಿಫೈಟ್ ಮತ್ತು ಮ್ಯಾಂಗೋ ಬ್ರಾಂಚ್ ಅಂತ ಹೇಳಿ ಬಂದ್ರೆ ಎಪಿಫೈಟಿಗೆ ಬೆನಿಫಿಟ್ ಆಗುತ್ತಾ, ಮ್ಯಾಂಗೋ ಬ್ರಾಂಚ್ಗೆ ಪ್ರಾಫಿಟ್ ಆಗಂಗಿಲ್ಲ, ಲಾಸು ಆಗಂಗಿಲ್ಲ, ಹೌದಾ? ಸೊ ದಿಸ್ ಇಸ್ ಅನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಕಮೆನ್ಸಾಲಿಸಮ್. ಸೊ ಆನ್ಸರ್ ವಿಲ್ ಬಿ ದಿ ಕಮೆನ್ಸಾಲಿಸಮ್, ಥರ್ಡ್ ಆಪ್ಷನ್. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಫೈಂಡ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೊಟ್ಟಾರ, ನೋಡ್ರಿ. So in human pregnancy, the major organ systems are formed at the end of the 12 weeks ಅಂತ ಹೇಳಿ ಕೊಟ್ಟಾರ, which is correct. A correct ಅದ, ಮುಂದೆ ನೋಡೋಣ, ಇಲ್ಲೂ ಮಗ್ದಿಲ್ಲ. Next, in human pregnancy, the major organ systems are formed at the end of the 8 weeks ಅಂತ ಹೇಳಿ ಕೊಟ್ಟಾರ, which is wrong. ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಾರಿ at the end of the 12 weeks ಅಂತ ಹೇಳಿ, ಮತ್ತೆ ಅದಕ್ಕೂ ಮುಂಚೆ ಹೆಂಗ್ ಮೇಜರ್ ಆಗ್ತವ, ಹೌದು ಅಲ್ಲ, which is wrong. Next one, so in human pregnancy, heart is formed after 1 month of gestation, ಹೌದು, correct ada. Next, in human pregnancy, limbs and digits develop by the end of the second month, howdu, correct ada. So at the end of the second month ಏನಾಗಿರ್ತದ್ರಿ, so limb bud formation ಆಗಿರುತ್ತಾ, ಅಲ್ಲಿಂದ completely limb formation ಆಗ್ಲಿಕ್ಕೆ start ಆಗ್ತದ. ಇನ್ನು next, in human pregnancy, the appearance of hair is usually observed in the 5th month, which is also correct. So A, C, D, E options correct ava. So that is option 2, A, C, D and E only. Okay, next question ನೋಡ್ರಿ. So identify the part of a bioreactor which is used as a foam breaker from the given figure anta heli kottara. So C, okay, so C is a foam breaker in the complete bioreactor structure. Okay, so C acts as a foam breaker. Okay, option 2. Next question.
ಸೊ ಫ್ರಾಗ್ಸ್ ರೆಸ್ಪೈರ್ ಇನ್ ವಾಟರ್ ಬೈ ಸ್ಕಿನ್ ಅಂಡ್ ಬಕಲ್ ಕ್ಯಾವಿಟಿ ಅಂತ ಹೇಳಿಕೊಟ್ಟಾರೆ, ವಿಚ್ ಇಸ್ ರಾಂಗ್. ಓನ್ಲಿ ಕ್ಯೂಟೇನಿಯಸ್ ಅಂಡ್ ಮಾಯ್ಸ್ಟ್ ಸ್ಕಿನ್ ಇಂದ ಮಾತ್ರ ಅವು ರೆಸ್ಪೈರ್ ಮಾಡ್ತಾವ ವಾಟರ್ ಒಳಗ. ಹೌದಲ್ಲ, ಬಟ್ ಇವ್ರು ಹೇಳ್ಕೊಟ್ಟಾರ ವಾಟರ್ನಾಗ ವಿತ್ ಬಕಲ್ ಕ್ಯಾವಿಟಿ ಆಲ್ಸೋ ಅಂತ ಹೇಳಿಕೊಟ್ಟಾರ, ವಿಚ್ ಇಸ್ ರಾಂಗ್. ಹೌದಾ? ನೆಕ್ಸ್ಟ್ ನೋಡೋಣ. ಅಂಡ್ ಆನ್ ಲ್ಯಾಂಡ್ ಬೈ ಸ್ಕಿನ್, ಬಕಲ್ ಕ್ಯಾವಿಟಿ ಅಂಡ್ ಲಂಗ್ಸ್ ಅಂತ ಹೇಳಿಕೊಟ್ಟಾರ, ವಿಚ್ ಇಸ್ ಕರೆಕ್ಟ್. ನೋಡ್ರಿ, ವಾಟರ್ ಅಂತ ಹೇಳಿ ಬಂದ್ರ ರಾಂಗ್ ಕೊಟ್ಟಾರ, ಲ್ಯಾಂಡ್ ಅಂತ ಹೇಳಿ ಬಂದ್ರ ಕರೆಕ್ಟ್ ಕೊಟ್ಟಾರ. ಸೊ ಈ ಪ್ರಕಾರ ನೋಡಕ್ ಹೋದ್ರ ದ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಫಾರ್ ವಾಟರ್ ಬಟ್ ಟ್ರೂ ಫಾರ್ ಲ್ಯಾಂಡ್. ಓಕೆ, ಸೊ ಆಪ್ಷನ್ 1 ವಿಲ್ ಬಿ ದಿ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಫಂಕ್ಷನ್ ಆಫ್ ಅಡ್ರಿನಲ್ ಮೆಡ್ಯುಲರಿ ಹಾರ್ಮೋನ್ಸ್ ಅಂತ ಹೇಳಿಕೊಟ್ಟಾರ. ಫಸ್ಟ್ ನೋಡ್ರಿ, ಇಟ್ ಕಾಸಸ್ pupillary constriction ಅಂತ ಹೇಳಿಕೊಟ್ಟಾರ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಬಿಕಾಸ್ ಕಾನ್ಸ್ಟ್ರಿಕ್ಷನ್ ಆಗಂಗಿಲ್ಲ ಅಂದ್ರೆ ಡೈಲೇಷನ್ ಆಗ್ತದ, ಡೈಲೇಷನ್ ಆಗ್ತದೆ ಇದೆ. ಸೊ ಎ ವಿಲ್ ಬಿ ಎಲಿಮಿನೇಟೆಡ್. ಓಕೆ, ನೆಕ್ಸ್ಟ್ ನೋಡೋಣ. ಇಟ್ ಈಸ್ ಅ ಹೈಪರ್ ಗ್ಲೈಸೆಮಿಕ್ ಹಾರ್ಮೋನ್. ಅಫ್ ಕೋರ್ಸ್ ಹೌದು, ಅಡ್ರಿನಲ್ ಮೆಡ್ಯುಲರಿ ಹಾರ್ಮೋನ್ ಈಸ್ ಅನ್ ಹೈಪರ್ ಗ್ಲೈಸೆಮಿಕ್ ಹಾರ್ಮೋನ್. ನೆಕ್ಸ್ಟ್, ಇಟ್ ಕಾಸಸ್ ಪಯೋ ಇರೆಕ್ಷನ್. ಹೌದು, ಅದು ಕೂಡ ಕರೆಕ್ಟ್. And even it increases the strength of the heart contraction. So B, C and D are exactly matching to the options given for the adrenal medullary hormone. Okay, so option 4th one, that is B, C and D only. Okay, next question. Read the following statements on plant growth and development anta helikottara. Okay, so nodi first, parthenotherapy can be induced by auxins anta helikottara. ಕರೆಕ್ಟಾ? ಹೌದು, ಅಫ್ ಕೋರ್ಸ್ ಕರೆಕ್ಟ್. ಇನ್ನು ಬಿ, ಪ್ಲಾಂಟ್ growth regulators can be involved in promotion as well as inhibition of growth. Again, it is also correct. Next, de-differentiation is a prerequisite for the redifferentiation. ಹೌದ್ರಿ, ಕರೆಕ್ಟ್ ಅದ. ಫಸ್ಟ್ redifferentiation ಆಗಬೇಕು, redifferentiation ಆಗ್ಬೇಕಂದ್ರ. ಓಕೆ, ಇನ್ನು ನೆಕ್ಸ್ಟ್, abscisic acid is a plant growth promoter ಅಂತ ಹೇಳಿಕೊಟ್ಟಾರ, which is wrong. It do not promote but inhibits, or it is an inhibitor. Okay, next, apical dominance promotes the growth of lateral buds anta helikottara, which is again wrong. It will not promote, it will only inhibits. Okay, so hang nodlik hodra ಏನ್ ಆನ್ಸರ್ ಆಗುತ್ತಾ? A, B and C. So option 3rd one, A, B, C only correct one. Okay, next. So which of the following hormones released from the pituitary is actually synthesized in the hypothalamus? Actually synthesize ಆಗೋದು hypothalamus ನಾಗ, ಬಟ್ ಅದು ಎಲ್ಲಿ ರಿಲೀಸ್ ಆಗ್ತದ? ಪಿಟ್ಯೂಟರಿ ಒಳಗ. ಯಾವ್ದ್ರಿ ಅದು? ADH. So antidiuretic hormone will be actually synthesized in the hypothalamus and will be released from the pituitary. Okay, so ADH na ನಾವು vasopressin ಅಂತ ಹೇಳಿ ಕೂಡ ಕರಿತೀವಿ. Okay then, next question. So which of the following is an example of non-distilled alcoholic beverage produced by yeast anta heli kelara? That is nothing but the beer. Beer is only the distilled alcoholic beverage, sorry, non-distilled alcoholic beverage given in these 4 options. Rest, rum, brandy and whiskey are the distilled alcoholic beverages. Okay, only beer is an example for the non-distilled alcoholic beverage. Okay, next question. So what is the pattern of inheritance for polygenic trait? Of course, ಇದು ಯಾವುದೇ ತರಹದ ಮೆಂಡೆಲಿಯನ್ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಅದು ಏನ್ ಮಾಡಂಗಿಲ್ಲ, ಫಾಲೋ ಮಾಡಂಗಿಲ್ಲ. ಸೊ that's why it is a non-Mendelian inheritance pattern. Next question. So again ನೋಡ್ರಿ, match the following ಕೊಟ್ಟಾರ. Let's match it. ಹೆಡ್ ಅಂತ ಹೇಳಿ ಬಂದ್ರ, ಸೊ ಇಲ್ಲಿ ಒಂದು ಸ್ಪರ್ಮಿನ್ ಬಗ್ಗೆ ರಿಲೇಟೆಡ್ ಕ್ವಶನ್ ನ ಕೇಳಾರ. ಸೊ ಅದ್ರ ಹೆಡ್ ಒಳಗೆ ಏನಿರ್ತದ? ಜೆನೆಟಿಕ್ ಮಟೀರಿಯಲ್ ಇರ್ತದ. ಹೌದಾ? ಇಮಿಡಿಯೇಟ್ ಪೀಸ್ ಒಳಗ ಮೈಟೋಕಾಂಡ್ರಿಯಾ ಅದ. ಸೊ ಹಿಂಗಾಗಿ ಮೈಟೋಕಾಂಡ್ರಿಯಾ ವಾಟ್? ಎನರ್ಜಿ. ಹೌದೋ ಅಲ್ಲೋ? ಸೊ ಎನರ್ಜಿ ಇರ್ತದ ಮೈಟೋಕಾಂಡ್ರಿಯಾದಾಗ. ಆಕ್ರೋಸೋಮ್ ಒಳಗ ಎನ್ಸೈಮ್ಸ್ ಇರ್ತದ. ಅಂಡ್ ಡೇರ್ ಒಳಗ ಇಟ್ ಹೆಲ್ಪ್ಸ್ ಇನ್ ಸ್ಪರ್ಮ್ ಮೊಟಿಲಿಟಿ. ಸೊ ಈ ರೀತಿ ನೋಡ್ಲಿಕ್ಕೆ ಹೋದ್ರ 4 3 1 2 4 3 1 2. So option 3rd one is the correct answer. Next question. Which of the following is an example of a zygomorphic flower? P. P is an example for the zygomorphic flower. Rest all are non-zygomorphic flowers. Okay, only zygomorphic kelala, that is pea plant. Okay, or pea flower. So P is an example. Next question. So which of the following organisms not fix nitrogen anta heli kottara? Azotobacter, Anapenna, Nostoc and Oscillatoria. ಇಷ್ಟುನೇ ಏನ್ ಮಾಡ್ತಾವ?
ಇವಿಷ್ಟುನು ನೈಟ್ರೋಜನ್ ಫಿಕ್ಸರ್ಸ್ ಇವ ನೈಟ್ರೋಜನ್ ನ ಫಿಕ್ಸ್ ಮಾಡ್ತಾವ. Whereas Volvox will not fix any kind of nitrogen fixation and it is not a nitrogen fixer. Okay, so D, that is Volvox, is not an fixer. Okay, so option D. Rest all Azotobacter agirbodu, Avena, Nostoc, Oscillatoria, these will fix the nitrogen and are the nitrogen fixers. Next, which one of the following is an example of ex situ conservation anta heli kottara? Protected areas, national park, wildlife sanctuary ಇವೆಲ್ಲಾನು ಏನಾಗ್ತವೆ ಇವು in situ conservation ಆಗ್ತವ. Whereas best example for the ex situ conservation will be zoos and botanical garden. So zoo ಅಂತ ಹೇಳಿ ಬಂದ್ರೆ ಮೈಸೂರು zoo, botanical garden ಅಂತ ಹೇಳಿ ಬಂದ್ರೆ ಬೆಂಗಳೂರಿನಾಗ ಎಷ್ಟು ಕೊಂಡದಾವ, ಹೌದೋ ಅಲ್ಲ? So these are the ex situ conservation. Next, who is known as the father of ecology in India ಅಂತ ಹೇಳಿ ಕೇಳಾರ. in India ಅಂತ ಹೇಳಿ ಬಂದ್ರ ರಾಮದೇವ್ ಮಿಶ್ರಾ. So Ramdev Mishra is a father of ecology in India. Okay. Next question. So statement 1 kotara. In the RNA world, RNA is considered the first genetic material evolved to carry out essential life processes. RNA acts as genetic material and also as a catalyst for some important biochemical reactions in the living systems, being reactive, and RNA is an unstable. How that? So statement 1 correct kotara. Okay, statement 1 correct kotara. In statement 2 noda. So DNA evolved from RNA. Howdo? Of course, we have learned that DNA has been evolved from RNA and is more stable. Howdo? It is a more stable and genetic material and it is a double helical strands being complementary, resist changes by evolving, repairing mechanism. So most appropriate answer na kodri anta heli kelara. So eradu statement correct adao. Hauda? So both statement 1 and statement 2 are the correct one. So that is third option is the correct answer. In your next question, statement again notice statements kottara agalna helidanga match the following the statement assertion reason baala kelara then asking then compared to the direct questions. Okay, so statement 1, transfer RNAs and ribosomal RNA do not interact with mRNA anta heli kelara. That means statement 1 in kelara tRNA ಮತ್ತು RNA mRNA ಜೊತೆ ಇಂಟ್ರಾಕ್ಟ್ ಮಾಡಂಗಿಲ್ಲ ಅಂತ ಹೇಳಿ ಕೇಳಾರ ಕೊಟ್ಟಾರ, which is wrong, absolutely wrong, because R ಮತ್ತು tRNA ಮತ್ತು RNA mRNA ಜೊತೆ ಇಂಟ್ರಾಕ್ಟ್ ಮಾಡ್ತಾವ in the translation during the protein synthesis. So statement 1 wrong ಆತು, wrong ಕೊಟ್ಟಾರ. So statement 1 is incorrect. पर statement 2 ನೋಡೋಣ. RNAi interference or RNA interference takes place in all eukaryotic organisms as a method of cellular defense. How the eukaryotes ಒಳಗ as a cellular defense ಆಗಿ ನಾವು RNAi ನ ಡೆವಲಪ್ ಮಾಡ್ಕೋತೀವಿ, ಯೂಸ್ ಮಾಡ್ತೀವಿ, ಹೌದಾ? It is correct. So statement 1 is incorrect and statement 2 is correct. So second option is the answer. ಇನ್ನು ನೆಕ್ಸ್ಟ್ ಕ್ವಶನ್ ಅಗೇನ್ ನೋಡ್ರಿ, ಇಲ್ಲ ಮ್ಯಾಚ್ ದ ಫಾಲೋವಿಂಗ್ ಕೇಳಾರ. ಸೊ ಏನ್ ಕೇಳಾರ, ಫಸ್ಟ್ ಹಾರ್ಟ್ ಅಂತ ಹೇಳಿ ಕೇಳಾರ. ಸೊ ಹಾರ್ಟ್ ಅಂತ ಹೇಳಿ ಬಂದ್ರೆ ANF ಇರುತ್ತ, ದ್ಯಾಟ್ ಈಸ್ ಅಟ್ರಿಯಲ್ natric ಯೂರೆಟಿಕ್ ಫ್ಯಾಕ್ಟರ್ ಇರ್ತದ ಹಾರ್ಟ್ ಅಂತ ಹೇಳಿ ಬಂದ್ರ. ಇನ್ನು ಕಿಡ್ನಿ ಅಂತ ಹೇಳಿ ಬಂದ್ರ ಎರಿಥ್ರೋಪೊಯಿಟ್ ಏನಾಗ್ತದ, ದಟ್ ಮೀನ್ಸ್ RBC ಏನಾಗ್ತದ, ಸಾರಿ RBC ಏನಾಗ್ತದ ಇಲ್ಲಿ ಫಾರ್ಮೇಶನ್ ಆಗುತ್ತಾ, ಹೌದಾ? ಸೊ ಎರಿಥ್ರೋಪೊಯಿಟಿನ್ ದಟ್ ಇಸ್ ಫಾರ್ ಕಿಡ್ನಿ. ಇನ್ನು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್ ಅಂತ ಹೇಳಿ ಬಂದ್ರೆ ಎಷ್ಟೋ ಹಾರ್ಮೋನ್ಸ್ ಸೆಕ್ರೆಟ್ ಆಗ್ತಾವ, ಅದ್ರೊಳಗೆ ಫಸ್ಟ್ ಹಾರ್ಮೋನ್ ಸೆಕ್ರೆಟೆಡ್ ಇಸ್ ದಿ ಸೆಕ್ರಿಟಿನ್, ಹೌದಾ? ನೆಕ್ಸ್ಟ್ ಅಡ್ರಿನಲ್ ಕಾರ್ಟೆಕ್ಸ್ ಅಂತ ಹೇಳಿ ಬಂದ್ರೆ ದಟ್ ಇಸ್ ನಥಿಂಗ್ ಬಟ್ ದಿ ಆಲ್ಡೋಸ್ಟೆರಾನ್. So 3, 1, 4, 2. So option second one is the correct answer. In next question, all living members of class Cyclostomata are ivu symbiotic irangilla, free living irangilla, only endoparasite irangilla. These will be the ectoparasites. Okay, so the members of the class Cyclostomata will be the ectoparasites. Okay, next question. Streptokinase produced by bacterium Streptococcus is used for, of course it is used for the clotting, for removing clots from the blood vessels. Okay, so these will just remove the clots from the blood vessels. So option second one. Next, role of the water vascular system in the echinoderm anta heli kelara. One, this will help in the respiration and locomotion, and this will help in the capture and transport of the food, and rest all options are not done by the water vascular systems in the echinoderms. Okay, only A and C are the correct option. Only respiration and locomotion ಮಾಡ್ತದ ಮತ್ತು capture and transport of food ಮಾಡ್ತದ. ಯಾವುದು? the water vascular system in the
Echinoderms. So the answer is fourth option. Okay, next question. So again notri match the following ಕೊಟ್ಟಾರ pteridophytes ಅಂತ ಹೇಳಿ ಬಂದ್ರ. So the best example for the pteridophyte is the Salvinia, and for bryophyte is an example, the best example will be Polytrichum. Angiosperm, that is flowering plant anta heli bandre Salvinia is an example in the given options, and Gymnosperm anta heli kotre Ginkgo. Okay, Ginkgo is the best example for the Gymnosperm. So options nodri 4 3 1 2 anta heli kottara, that is option fourth one is the right answer. So next question. So which are the correct? So CT ಮತ್ತು MRI actually how do this will help in detect the cancers of the internal organs. And next, chemotherapeutic drugs are used to kill non-cancerous cells, which is wrong. Only ಅದನ್ನ ಮಾತ್ರ ಯೂಸ್ ಮಾಡಂಗಿಲ್ಲ, ಬೇರೆ ತರದ instruments and drugs ಕೂಡ ಯೂಸ್ ಮಾಡ್ತಾರೆ. And next, alpha interferon activate the cancer patients. Again it is correct. And only the option A and C are only the correct option. Okay. Next. So what are the potential drawbacks in adoption of the IVF method anta heli kottara? So high fatality risk to mother anta heli kottara, which is wrong. Hangeen risk ilde, hangeen risk ididre IVF method na legalized agi ಮಾಡ್ಲಿಕ್ಕೆ ಕೊಡ್ತಿರ್ಲಿಲ್ಲ, ಹೌದು ಅಲ್ಲೋ? So A correct da, but ಅವ್ರು ಏನ್ ಕೇಳಾರ potential drawback ಅಂತ ಹೇಳಿ ಕೇಳಾರ. So expensive instrument and reagents anta heli kottara, ಹೌದ್ರಿ expensive ಅದ, which is a potential drawback. Next, husband or wife necessary for being donors, which is wrong. Only husband wife ಅಲ್ಲ, ಅವ್ರನ್ನ ಬಿಟ್ಟು ಕೂಡ ಬೇರೆದವ್ರ ಡೋನರ್ ಇದಕ್ಕ ಈ ಒಂದು ಪ್ರೊಸೆಸ್ ಗೆ ನಾವು ಯುಟಿಲೈಸ್ ಮಾಡ್ಕೋಬಹುದು. ಓಕೆ, ಸೊ ಆಪ್ಷನ್ ಸಿ ಇಸ್ ಆಲ್ಸೋ ಅ ಪೊಟೆನ್ಶಿಯಲ್ ಡ್ರಾಬ್ಯಾಕ್ ಆಫ್ ದ IVF ಮೆಥಡ್. ಅಂಡ್ ನೆಕ್ಸ್ಟ್, ಲೆಸ್ ಅಡಾಪ್ಷನ್ ಆಫ್ ಆರ್ಫನ್. ಹೌದ್ರಿ, ಆರ್ಫನ್ಸ್ ನ ನಾವು ಲೆಸ್ ಆಗಿ ಕೂಡ ಅಡಾಪ್ಟ್ ಮಾಡ್ಕೊಳ್ತೀವಿ, ಹೌದಾ? ಕರೆಕ್ಟಾ? ಹೌದು, ಕರೆಕ್ಟ್ ಅದ. But not available in India anta heli kottara? No, which is wrong. Of course it is also available in the India. Next, so possibility that the early embryos does not survive anta heli kottara. So which is correct or wrong? So of course it is the correct one. So option B, C and F. So ivella entry, these are the potential drawback of the IVF method anta heli kottara. So B, D and F only is the correct answer. Next, consider the following. The reductive division for the human female gametogenesis starts earlier than that of the male gametogenesis anta heli kottara. Of course, how do A1 is the correct one. B, the gap between the first meiotic division and the second meiotic division is much shorter than that of ಮೇಲ್ಸ್ ಕಂಪೇರ್ಡ್ ಟು ಫಿಮೇಲ್ಸ್. ಹೌದ್ರಿ, ಜಾಸ್ತಿ ಫಿಮೇಲ್ಸ್ ಒಳಗೆ ಗ್ಯಾಪ್ ಇರ್ತದ, ಬಿಕಾಸ್ ಪ್ರೊಫೆಸ್ 1 ಒಳಗೆ ಅರೆಸ್ಟ್ ಆಗಿ ಹೋಗ್ಬಿಡ್ತದ. ಆದ್ರ ಮೇಲ್ ಒಳಗೆ ಹಂಗಲ್ಲ, ಇನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿರುತ್ತ. ಓಕೆ, ಸೊ ಬಿನು ಕೂಡ ಕರೆಕ್ಟ್ ಅದ. ಸಿ, ದ ಫಸ್ಟ್ ಪೋಲಾರ್ ಬಾಡಿ ಇಸ್ ಅಸೋಸಿಯೇಟೆಡ್ ವಿತ್ ದ ಫಾರ್ಮೇಶನ್ ಆಫ್ ಪ್ರೈಮರಿ oocyte ಅಂತ ಹೇಳಿಕೊಟ್ಟಾರ, ವಿಚ್ ಇಸ್ ರಾಂಗ್, ಬಿಕಾಸ್ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ದಿ ಸೆಕೆಂಡರಿ oocyte. ಓಕೆ, ನೆಕ್ಸ್ಟ್, LH surge leads to disintegration of the endometrium and onset of the menstrual bleeding ಅಂತ ಹೇಳಿಕೊಟ್ಟಾರ, which is wrong. Okay, because it only triggers the ovulation. Okay, so ಹಾಗೆ ನೋಡಿದ್ರೆ A and B are the true ones. So option third one is the correct option. In the next question, in bryophytes, the gamete or the gemme helps in which one of the following anta heli kottara? It helps in the asexual reproduction, that is fourth option. Next, so assertion reason kottara. So assertion, the primary function of the Golgi apparatus is to package the materials made by the endoplasmic reticulum and deliver it into the intracellular targets and outside the cell anta heli kottara. ಹೌದು, statement ಅಥವಾ assertion correct ಕೊಟ್ಟಾರ. Okay, ಇನ್ನೋ reason ನೋಡೋಣ. Vesicles containing materials made by the endoplasmic reticulum fused with the cis phase of the Golgi apparatus and that they are modified and released from the trans phase of the Golgi apparatus. ಹೌದು, reason ಕೂಡ correct ಕೊಟ್ಟಾರ, but reason is but R is not the correct explanation of A. ಎರಡು separate statements ಕೊಟ್ಟಾರ which are correct, but reason correct ಆಗಿ assertion ಗೆ explain ಮಾಡತ್ತಿಲ್ಲ. Okay, so option fourth one, both A and R are true, but R is not the correct explanation of A. Next one, so which one of the following statements refers to reductionist biology ಅಂತ ಹೇಳಿಕೊಟ್ಟಾರ ನೋಡ್ರಿ. Cell structure and function in the introduction part ಒಳಗಿಂದ ಈ ಕ್ವಶನ್ ನ ಕೊಟ್ಟಾರ. So the physiochemical approach to study and understand living organism is called as the
reductionist biology. So option third one is the answer. ಓಕೆ ನೋಡ್ರಿ ಅಲ್ಲಿಂದ ಕೊಡ್ತಾರೆ ನಾವ್ ಇದೇನ್ ಬಿಡಪ್ಪ ಇಂಟ್ರೊಡಕ್ಷನ್ ಅಂತ ಸ್ಕಿಪ್ ಮಾಡ್ತೀವಿ ಇವ್ರು ಕರೆಕ್ಟ್ ಅಲ್ಲಿಂದ ಹುಡುಕಿ ತೆಗದಾರ ಓಕೆ ಸೊ ನೆಕ್ಸ್ಟ್ ಟೈಮ್ ಯಾರು ಬರ್ಲಿಕ್ಕೆ ಹೊಂಟಿರಿ ನೆಕ್ಸ್ಟ್ ಇಯರ್ ಯಾರು ಬರೆಯತ್ತೀರಿ ದಯವಿಟ್ಟು ಈ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕರೆಕ್ಟ್ ಆಗಿ ನೀಟ್ ಫಸ್ಟ್ ಇಂಟ್ರೊಡಕ್ಷನ್ ಅಂದ್ರೆ ಫಸ್ಟ್ ಲೈನ್ ಇಂದ ಹಿಡಿದು ಲಾಸ್ಟ್ ಎಂಡ್ ಲೈನ್ ವರೆಗೂ ಕರೆಕ್ಟ್ ಆಗಿ ಓದ್ರಿ ಓಕೆ ನೆಕ್ಸ್ಟ್ so after maturation in primary lymphoid organs the lymphocytes migrate for interaction with the antigens to secondary lymphoid organs so ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಾರ ಸೊ ಅದ್ರೊಳಗ ಥೈಮಸ್ ಮತ್ತು ಬೋನ್ ಮ್ಯಾರೋ ಆರ್ ದಿ primary lymphoid organs whereas spleen lymph nodes and Peyer's patches are the secondary lymph or lymphoid organs so option ಏನಾಗುತ್ತಾ C D and E ಅಂತ ಹೇಳಿ ಬಂದ್ರೆ option second one is the correct answer because thymus and bone marrow are the primary lymphoid organ and rest lymph nodes spleen and Peyer's patches are the secondary lymphoid organs okay next question again nodri match the following kotara so I will part it anta heli bandra these are the causes of the biodiversity loss extensive conservation anta heli bandre so it is the best one the best example andra cryopreservation idra kotiranta options olaga inu lantana camera or a camera is a alien species invasion okay so lantana camera is an alien species invasion and dodo is an extincted bird that is extinction so idar prakara nodlikke hodre 3 1 2 4 so option 4th one is the right answer next one so how many meiotic and mitotic divisions need to occur for the development of a mature female gametophyte from the megaspore mother cell in an angiosperm plant anta heli kodara so the MMC that is megaspore mother cell will be in 2n condition so first ಇದು ಏನಾಗುತ್ತೆ meiotic division undergo ಆಗುತ್ತೆ ಹೌದಾ and forms 4 tetrad ಹೌದಾ ಅದರೊಳಗೆ 3 disintegrate ಆಗ್ತದ ಇನ್ನು ಒಂದು ಮಾತ್ರ functional female gametophyte ಆಗುತ್ತಾ and that will be then converted into ಒಂದು ಮಾತ್ರ ಉಳಿತದ ಹೌದಾ so ಇದ್ರೊಳಗೆ ಒಂದು ಉಳಿಯೋದ್ರೊಳಗ one will be first undergoes into the first meiotic division and forms 2n cell and this undergoes another mitosis and this will undergoes another mitosis so totally there will be 1 meiosis and 3 mitosis will be taking okay so option 1 is the correct answer because ಇಲ್ಲಿ ನೋಡ್ರಿ the megaspore mother cell will be 2n in haploid that means ಇದು diploid ಇರುತ್ತೆ so ಇದು meiosis undergo ಆದಾಗ 4 tetrad ನ ಕೊಡುತ್ತೆ ಹೌದಾ so 4 tetrad ಒಳಗ 3 will disintegrate and 1 will be the functional gamete so that will be undergoing the first mitotic division 2n form ಮಾಡುತ್ತೆ 2n again undergoes the next mitotic division 4n stage and again it goes to the mitotic division and forms the 8n stage ಹೌದಾ ಅದಾದ್ಮೇಲೆ cell wall formation and complete 7 side 8 nucleate stages ಆಗುತ್ತಾ ಹೌದಾ so option first one 1 meiosis and 3 mitosis ಆಗುತ್ತಾ next which of the following type of immunity is present at the time of the birth ನೋಡ್ರಿ time of the birth ಒಳಗನ immunity present ಅದ ಅಂತ ಹೇಳ್ಕೊಟ್ಟಾರೆ so from our birth ನಮ್ಮ ಜೊತೆ innate immunity ಇರುತ್ತೆ okay so option 4th one okay and it's a non-specific type of defense in the human body of course innate immunity and cell mediated humoral immunity and acquired immunity so acquired immunity organa these two will fall okay so option 4th one is the correct answer next question statement 1 so fig fruit is a non-vegetarian fruit as it has the enclosed fig wasps in it which is wrong where it is a vegetative fruit okay it is a vegetative fruit so statement 1 wrong ada hauda next the fig wasp and fig tree exhibition mutual relationship as a fig wasp completes its life cycle in the fig fruit okay and fig fruit gets pollinated by the fig wasps which is when it is showing or exhibiting the mutualistic relationship which is correct so statement 1 wrong ada statement 2 correct ada so as per that option 2 is the correct answer next assertion cells of the tapetum possesses dense cytoplasm and genetically have more than one nucleus of course assertion correct ಕೊಟ್ಟಾರ
ರೀಸನ್ ನೋಡೋಣ ಬರೀ ಏನ್ ಕೊಟ್ಟಾರ. So presence of more than one nucleus in the tapetum increases the efficiency of nourishing the developing microspore mother cell ಅಂತ ಹೇಳಿಕೊಟ್ಟಾರ, which is wrong because ಇವು pollen grain ಅನ್ನ nourish ಮಾಡಕ್ ಅಂತ ಹೇಳಿ ಯೂಸ್ ಆಗ್ತಾವ. Okay, but ಇವರು MMC ಕೊಟ್ಟಾರ, which is wrong. So reason wrong ಅದ and assertion correct ಅದ. So ಈ ರೀತಿ ನೋಡ್ಲಿಕ್ಕೆ ಹೋದ್ರ so A is true but R is false. Okay, optional is the right answer. Okay then, next question. From the statements given below, choose the correct option anta heli kottara. Okay, so eukaryotic ribosomes are 80s and prokaryotic ribosomes are 70s. Howdri correct ada. Next, so each ribosomes has two subunits. Of course, ಎರಡು subunits irtada ribosome anta ಹೇಳಿದ್ರೆ, so option B is also correct. Next, so the two subunits of 80s ribosomes are 60s and 40s, while that of 70s are 50s and 30s anta heli kottara. Of course, C ಕೂಡ ಕರೆಕ್ಟ್ ಅದ, ಬಟ್ D ಏನ್ ಕೊಟ್ಟಾರ ನೋಡ್ರಿ, 80s ಒಳಗ 60 and 20 ಇರ್ತದ, 70s ಒಳಗ 50 but 20 ಇರ್ತದ ಅಂತ ಹೇಳಿ ಕೊಟ್ಟಾರ, which is wrong. So next again to the two subunits of 80s 60s ಮತ್ತೆ 30s ಇರ್ತದಂತ, 70s ಇಂದು 50 ಮತ್ತೆ 30 ಅಂತ ಹೇಳಿ ಕೊಟ್ಟಾರ, which is wrong. Okay, so only A but B C, so ಇವು ಮೂರು ಮಾತ್ರ ಕರೆಕ್ಟ್ ಅದ, ಅದ್ರ ಪ್ರಕಾರ ನೋಡ್ಲಿಕ್ಕೆ ಹೊರಟ್ರೆ option 3 is the correct answer. Next one. So which one of the following enzymes contain heme as the prosthetic group? So heme ಯಾವುದು ಇದ್ರೊಳಗ prosthetic group ಆಗಿರ್ತದೆ, ಯಾವ enzyme ಒಳಗ? Enzyme catalase. So catalase enzyme ಒಳಗ heme will be the prosthetic group. Okay, next question. So what is the name of the blood vessel that carries deoxygenated blood from the blood to heart in a frog ಅಂತ ಹೇಳಿ ಕೇಳಾರ, that is vena cava. Okay, option 2 vena cava. So the vena cava will carry the deoxygenated blood from the body to heart in the frog. Okay, next question. So given below are the stages in the life cycle of a pteridophytes. Arrange the following stages in the correct sequence ಅಂತ ಹೇಳಿ ಕೊಟ್ಟಾರ. So first ಯಾರು ಬರ್ತದ ನೋಡ್ರಿ, meiosis in a spore mother cell. ಹೌದು, ಫಸ್ಟ್ ಇದು ಬರ್ತದ. ನೆಕ್ಸ್ಟ್ ಪ್ರೋಥಾಲಸ್ ಸ್ಟೇಜ್ ಇರುತ್ತ, ಅದಾದ್ಮೇಲೆ formation of archegonia and antheridia in the gametophyte ಅಂತ ಹೇಳಿ ಬರುತ್ತಾ. Next, transfer of antherozoids to the archegonia in the presence of water. Fourth stage, and lastly fertilization ಆಗುತ್ತಾ. Okay, so B, A, D, E, C. So option third one is the correct answer. So ಈ ರೀತಿ ಒಳಗ ಲೈಫ್ ಸೈಕಲ್ ಆಗ್ತದೆ pteridophytes ಇಂದ. Okay, ಇನ್ನು next question. The blue and white selectable markers have been developed which differentiate recombinant colonies from non-recombinant colonies on the basis of their ability to produce color in the presence of a chromogenic substrate. So ಎರಡು ಸ್ಟೇಟ್ಮೆಂಟ್ ಕೊಟ್ಟಾರ, ಅದ್ರೊಳಗೆ ಯಾವ್ದು ಮೋಸ್ಟ್ ಅಪ್ರೋಪ್ರಿಯೇಟ್ ಅದನ್ನ ಹೇಳ್ರಿ ಅಂತ ಹೇಳಾರ. So statement 1 ನೋಡ್ರಿ, the blue colored colonies have DNA insert in the plasmid and they are identified as recombinant colonies ಅಂತ ಹೇಳಿಕೊಟ್ಟಾರ, which is wrong. Okay, so blue colored colonies ಒಳಗೆ ಮತ್ತೆ DNA ಇನ್ಸರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಹೌದಾ? So statement 1 is wrong. Statement 2 ನೋಡ್ರಿ, the colonies without blue color, of course ಯಾವ blue color colonies ಇರಂಗಿಲ್ಲೋ, that means white color colonies ಅಲ್ಲಿ ಇರ್ತದೆ, ಅಲ್ಲಿ ಮಾತ್ರ ನಾವು DNA ನ ಇನ್ಸರ್ಟ್ ಮಾಡಬೇಕು, ಹೌದಾ? So statement 2 correct ಕೊಟ್ಟಾರ, because the colonies without blue color have DNA insert in the plasmid are identified as the recombinant colonies, and these are non-recombinant colonies. Okay, so option statement 1 correct, incorrect is statement 2 correct is. So option 2 statement 1 is incorrect and statement 2 is correct. Next one. So which of the following microbes is not involved in the preparation of household products? So ಒಂದು ನಾವು lactobacillus ನ ಯೂಸ್ ಮಾಡ್ತೀವಿ, ಸೊ ಕನ್ವರ್ಟ್ ಆಗ್ತದ ಹಾಲು ಇದ್ದಿದ್ದು ಮೊಸರಾಗಿ, ಹೌದಾ? ಇನ್ನು Saccharomyces cerevisiae ಅಂತ ಹೇಳಿ ಬಂದ್ರೆ ಈಸ್ಟ್, ಹೌದಾ? ಈಸ್ಟ್ ನಾವು ಯೂಸ್ ಮಾಡ್ತೀವಿ ಡೋ ಒಳಗ. ಇನ್ನು ಇನ್ ಸಮ್ ಅದರ್ ಸ್ಟೋರ್ಸ್ ಆರ್ ಇನ್ ಬ್ರೆಡ್ ಮಾಡೋದ್ರೊಳಗಾಗಿರ್ಬೋದು, ಸೊ ಬ್ರೆಡ್ ಮೇಕಿಂಗ್ ಒಳಗೂ ಕೂಡ ನಾವು ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಈಸ್ಟ್ನ, ಹೌದಾ? ಇನ್ನು ಪ್ರೊಪಿಯೋನಿ ಬ್ಯಾಕ್ಟೀರಿಯಾ ಶರ್ಮೈನಿ, ಸೊ ಇದನ್ನ ನಾವು ಚೀಸ್ ಪ್ರೊಡಕ್ಷನ್ ಒಳಗೆ ಯೂಸ್ ಮಾಡ್ತೀವಿ, ಹೌದಾ? ಸೊ ಲ್ಯಾಕ್ಟೋಬೆಸಿಲಸ್, Saccharomyces cerevisiae E, ಸೊ ಇವು ಮೂರು ನಾವು ಹೌಸ್ ಹೋಲ್ಡ್ ಒಳಗ ನಾವು ಯೂಸ್ ಮಾಡ್ತೀವಿ. ವೇರಸ್ ನಾಟ್ ಇನ್ವಾಲ್ವ್ಡ್ ಅಂತ ಹೇಳಿ ಕೇಳಾರ, of course the agrobacillus, so Aspergillus niger will not be involved in the household because Aspergillus niger will produce the citric acid.
ಓಕೆ ಸಿಟ್ರಿಕ್ ಆಸಿಡ್ ಅನ್ನ ಇದು ಪ್ರೊಡ್ಯೂಸ್ ಮಾಡ್ತದೆ. ಹಿಂಗಾಗಿ ದಿಸ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಪ್ರಿಪರೇಷನ್ ಆಫ್ ದ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಇನ್ನು ನೆಕ್ಸ್ಟ್ Trichoderma polysporum, even it produces the cyclosporin A. Okay, so cyclosporin A anna produce ಮಾಡ್ತದ, which is an immunosuppressant drug. ಸೊ ಇದಕ್ಕಾಗಿ ನಾವು Aspergillus niger ಮತ್ತೆ Trichoderma polysporum ನ ನಾವು ಹೌಸ್ ಹೋಲ್ಡ್ ಒಳಗೆ ಯೂಸ್ ಮಾಡಂಗಿಲ್ಲ. Okay, so only A and C. The fourth option is the correct answer. ಇನ್ನು next one, silencing of specific mRNA is possible via RNAi because ಇಲ್ಲಿ ನಾವು ಕಾಂಪ್ಲಿಮೆಂಟರಿ ಆಗಿ ಡಬಲ್ ಸ್ಟ್ರಾಂಡೆಡ್ RNA ನ ಯೂಸ್ ಮಾಡ್ತೀವಿ. ಹೌದಾ ಅಲ್ಲ? ಸೊ ಹಂಗ್ ನೋಡ್ಲಿಕ್ಕೆ ಹೊಂಟ್ರೆ the answer will be the third option, that is complementary double stranded RNA or dsRNA. Next question. So the complex two of mitochondrial electron transport chain is also known as succinate dehydrogenase. Okay, so the complex 2 is known as succinate dehydrogenase. You know, next, so while trying to find out the characteristic of a newly found animal, a researcher did the histology of an adult animal and observed a cavity with the presence of mesodermal tissue towards body wall. So body wall kode mesodermal tissue ada, but there is no any kind of mesodermal tissue towards the alimentary canal. So ಇದನ್ನ ನಾವು pseudocoelomates ಅಂತೀವಿ. ಹೌದಾ? So pseudocoelomate is the correct option, that is the fourth option. In the next, here statement ಕೊಟ್ಟಾರ. So statement 1 ನೋಡ್ರಿ, in a floral formula that symbol stands for zygomorphic nature of the flower and G ತಳಗ ಏನು ಡ್ಯಾಶ್ ಬಂದದೋ ಅದನ್ನ ನಾವು inferior ovarian ಅಂತಾರ, which is wrong. ಹೌದಾ? Because this ಇದೇನ ಅದ ಅಲ್ಲಪ್ಪ, this will tells us about the actinomorphic. Okay, it is a sign of the actinomorphic. And G ತಳ ಡ್ಯಾಶ್ ಬಂದ್ರೆ ಅದನ್ನ ನಾವು superior ovary ಅಂತ ಹೇಳಿ ಕರಿತೀವಿ. ಸೊ ಆಗ ನೋಡಿದ್ರೆ statement 2 correct ಕೊಟ್ಟಾರ, statement 1 wrong ಕೊಟ್ಟಾರ. Okay, so statement 1 is incorrect and statement 2 is correct. So second option is the answer for this question. You know, next question. So again notice statement 1, in ecosystems there is unidirectional flow of energy of sun from producers to consumers. Of course correct ada, because ನಮಗ sun rays light ಬರೋದು ಎಲ್ಲಿಂದ? ಸನ್ ಇಂದ. ಯಾವ ಕನ್ಸ್ಯೂಮರ್ ಅದನ್ನ ಪ್ರೊಡ್ಯೂಸ್ ಮಾಡಂಗಿಲ್ಲ, ಯಾವ ಒಂದು ಪ್ರೊಡ್ಯೂಸರ್ಸ್ ಅದನ್ನ ಪ್ರೊಡ್ಯೂಸ್ ಮಾಡಂಗಿಲ್ಲ. ಹೌದಾ? ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಕೊಟ್ಟಾರ. ಸ್ಟೇಟ್ಮೆಂಟ್ 2 ನೋಡ್ರಿ, ecosystems are exempted from the second law of thermodynamics ಅಂತ ಹೇಳಿ ಕೊಟ್ಟಾರ, which is wrong, because ಈ ಎಕೋಸಿಸ್ಟಮ್ ಎಲ್ಲಾ ಲಾ ಆಫ್ ಥರ್ಮೋಡೈನಮಿಕ್ಸ್ ನು ಫಾಲೋ ಮಾಡ್ತದ. Okay, because you have learned about the second thermodynamic rule. What is the thermodynamic rule? It tells about the disorderness. ಹೌದಾ? ಡಿಸಾರ್ಡರ್ನೆಸ್ ಬಗ್ಗೆ ಹೇಳುತ್ತಾ, ರ್ಯಾಂಡಮ್ನೆಸ್ ಬಗ್ಗೆ ಹೇಳುತ್ತಾ, ಎಂಟ್ರೋಪಿ ಬಗ್ಗೆ ಹೇಳುತ್ತಾ. ಸೊ ಇಲ್ಲಿ ಒಬೇ ಮಾಡಂಗಿಲ್ಲ ಅಂತ ಹೇಳ್ತಾರ, which is wrong. It obeys all the rules of the thermodynamics. So statement 1 correct ಇದೆ, statement 2 wrong ada. Okay, so option 1 is the correct answer. You know, next, which of the following is the unit of productivity of an ecosystem ಅಂತ ಹೇಳಿ ಕೇಳಾರ, that is K calorie per meter square per year. Okay, so second option is the answer. Next, with the help of the given pedigree, find out the probability for the birth of a child having no disease and being a carrier mutation in one allele of the gene in F3 generation anta heli kottara. That will be 1/4 of the chance will be there. So 1/4 of the chance will be there. So option 3 is the correct answer. So in the seeds of the cereals, the outer covering of the endosperm separates the embryo by a protein rich layer called alluron layer. So alluron layer ಏನು ಮಾಡುತ್ತಾ, ಅವೆರಡನ್ನು separate ಮಾಡ್ತದೆ. Next, so ನೋಡ್ರಿ ಇಲ್ಲ match the following ಕೊಟ್ಟಾರ. Chlorophyll A will be having blue green pigment. Okay, and chlorophyll B will be having the yellow green. Xanthophylls will be yellow and carotenoids will be yellow to yellow orange. Okay, so 3 1 2 4. So option 4th one is the correct option. Next, who proposed that the genetic code for amino acids should be made up of 3 nucleotides anta heli kottara. So you may be learned that it is a George Gamow. So George Gamow main ಮಾಡ್ತಾರ, he introduced the genetic code. Okay, and each genetic code will be having 3 nucleotides. Okay, and 3 nucleotides is equal to 1 amino acid. Okay then, so histones are enriched with lysine and arginine,
ಸೊ ಹಿಸ್ಟೋನ್ಸ್ ಒಳಗೆ ಏನ್ ಜಾಸ್ತಿ ಇರುತ್ತೆ, ಲೈಸಿನ್ ಮತ್ತು ಅರ್ಜಿನಿನ್. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಎನ್ಸೈಮ್ಸ್ ಆರ್ ನಾಟ್ ಎಸೆನ್ಷಿಯಲ್ ಆಫ್ ಜೀನ್ ಕ್ಲೋನಿಂಗ್ ಅಂತ ಹೇಳಿಕೊಟ್ಟಾರ. ಸೊ ರೆಸ್ಟ್ರಿಕ್ಷನ್ ಎನ್ಸೈಮ್ ಬೇಕು, DNA recombinase ಬೇಕು, ಅಂಡ್ DNA polymerase ಬೇಕು. ಯಾವ ಬೇಡ ಅಂತ ಹೇಳಿ ಕೇಳಿದ್ರೆ ದಟ್ ಈಸ್ DNA ligase ಬೇಡ ಅಂಡ್ DNA mutase ನಮಗ ಬೇಡ. ಬಿಕಾಸ್ ರಿಸ್ಟ್ರಿಕ್ಷನ್ ಎನ್ಸೈಮ್ ನಮ್ಗೆ ಯಾಕೆ ಬೇಕು, ಕಟ್ ಮಾಡ್ಲಿಕ್ಕೆ ಬೇಕು. DNA ligase ನಮಗ ಜಾಯಿನ್ ಮಾಡ್ಲಿಕ್ಕೆ ಬೇಕು. ಅಂಡ್ DNA polymerase ಅದಕ್ಕೆ ಬೇಕು, ನಮಗ ರೆಪ್ಲಿಕೇಶನ್ ಆಗಕ್ ಬೇಕು. ವೇರಸ್ ಮ್ಯೂಟೇಸ್ ಹಾಕ್ಬೇಕು, ಮ್ಯೂಟೇಶನ್ ಮಾಡಕ್. ಸೊ ಕ್ಲೋನಿಂಗ್ ಅಂದ್ರೆ ಏನ್ರಿ ಜೀನ್ ಕ್ಲೋನಿಂಗ್ ಅಂದ್ರ ಮಲ್ಟಿಪಲ್ ಕಾಪೀಸ್ ನ ಕ್ರಿಯೇಟ್ ಮಾಡೋದು. ತಂದೆ ಆದಂತಹ ಸೇಮ್ ಕಾಪಿನ ಮಲ್ಟಿಪಲ್ ಟೈಮ್ಸ್ ನಾವು ಕ್ರಿಯೇಟ್ ಮಾಡ್ಬೇಕು. ಸೊ ಓನ್ಲಿ ನಮಗ ಜಾಯಿನ್ ಮಾಡ್ಲಿಕ್ಕ, ಕಟ್ ಮಾಡ್ಲಿಕ್ಕ, DNA ರೆಪ್ಲಿಕೇಶನ್ ಮಾಡ್ಲಿಕ್ಕೆ ಮಾತ್ರ ಎನ್ಸೈಮ್ಸ್ ಬೇಕು. ಮ್ಯೂಟೇಶನ್ ಆಗಿಕ್ಕ ಮತ್ತೆ ರೀಕಾಂಬಿನೇಷನ್ ಆಗಕ್ಕ ನಮ್ಗೆ ಯಾವ್ದಾದ್ರದ್ದು ಎನ್ಸೈಮ್ಸ್ ಬೇಡ. ದಟ್ಸ್ ವೈ DNA ligase and DNA mutase, DNA mutase and DNA recombinase are not required. Okay. ಸೊ ನಮಗ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಬೇಕು, DNA ligase ಬೇಕು, DNA mutase ಬೇಡ, DNA recombinase ಬೇಡ, ಬಟ್ DNA polymerase ಬೇಕು. ಸೊ ಈಗ ನೋಡ್ತಾ ಹೋದ್ರೆ C and D are not required. That is DNA mutase and DNA recombinase are not required for the gene cloning. Next, a specialized membranous structure in a prokaryotic cell which helps in a cell wall formation, DNA replication and respiration is mesosome. Okay, next. So which factor is important for termination of transcription? Rho factor is very important for the termination of transcription. That is option 1. Next, so which of the following statement is correct about location of the male frog copulatory pad? So it will be present at the first digit of the forelimb. So option second one is the answer. Next, which of the following diagrams is correct with regard to proximal and distal tubule of the nephron? This is the fourth option. Okay, so fourth option is an answer. Next, identify the statement that is not correct anta helikotara. So antigen binding site is located at the C-terminal region of the antibody molecules anta helikotara, which is wrong because it is located at the N-terminal end. Okay, so N-terminal end olaga present irtada, not in the C-terminal. So option 1 wrong ಆಯ್ತು, ನಮಗೆ ಇಲ್ಲಿ ಆನ್ಸರ್ ಸಿಕ್ತು. ಸೊ ಫಸ್ಟ್ ಆಪ್ಷನ್ ಇಸ್ ದಿ ನಾಟ್ ಕರೆಕ್ಟ್ ಒನ್. ನೆಕ್ಸ್ಟ್, ಸೊ ಸ್ಕ್ಯೂಟೆಲರ್ ಅಗೇನ್ ನೋಡ್ರಿ, ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಾರ. ಸ್ಕ್ಯೂಟೆಲರ್, ಸೊ ವಾಟ್ ಇಸ್ ಸ್ಕ್ಯೂಟೆಲರ್? ಸೊ ಇಟ್ ಇಸ್ ದ ಕೋಟಿಲೇಡನ್ ಆಫ್ ದ ಮೊನೊಕಾಟ್ ಸೀಡ್. ನೆಕ್ಸ್ಟ್, ನಾನ್ ಆಲ್ಬ್ಯುಮಿನಸ್ ಸೀಡ್ ಗೆ ಎಕ್ಸಾಂಪಲ್ ಗ್ರೌಂಡ್ ನಟ್. ಸೊ ಎಪಿಪ್ಲಾಸ್ಟ್, ಸೊ ಎಪಿಪ್ಲಾಸ್ಟ್ ಇಸ್ ಅ rudimentary cotyledon. And perisperm, it will be the persistent nucellus. Okay, so 2, 3, 4, 1. So option third one is the correct answer. Next question. So find the statement that is not correct with regard of the structure of monocot stem anta helikotara. Vascular bundles are conjoined and closed. Haudu correct ada. So phloem parenchyma is absent. Of course, phloem parenchyma absent irtada. Hypodermis is parenchymatous anta helikotara, which is wrong. Okay, so monocot stem olaga hypodermis sclerenchymatous agirtada, not parenchymatous. Okay, third option is the wrong one. Vascular bundle are scattered, correct ada. So yavdu? So option third one is the correct answer. Okay, because hypodermis is a sclerenchymatous. Sclerenchymatous. Next, twins are born to a family that lives next door to you. Okay, just imagine Marjorie, twins are born to a family where they live next to you. Okay, so the twins are a boy and girl. So which of the following must be true? So idina now they are fraternal twins anta heli karitivi. Fraternal twins are nothing but the dizygotic twins. Okay, these are the dizygotic twins. That means ಎರಡು ಸಪರೇಟ್ ಓವಮಿ ಹೋಗಿ ಎರಡು ಸಪರೇಟ್ ಸ್ಪರ್ಮ್ ಹೋಗಿ ಏನ್ ಮಾಡ್ತಾವ, ಫರ್ಟಿಲೈಸ್ ಮಾಡ್ತಾವ. ಸೊ ಎರಡು ಸಪರೇಟ್ ಆಗಿನ ಟ್ವಿನ್ಸ್ ಬೆಳಿತಾವ. ಸೊ ಅದನ್ನ ನಾವು ಫರ್ಟರ್ನಲ್ ಟ್ವಿನ್ಸ್ ಅಂತ ಹೇಳಿ ಕರಿತೇವೆ. ಸೊ ಆಪ್ಷನ್ ಡಿ, ಫೋರ್ತ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್.
Next one, sweet potato and potato represent a certain type of evolution. Select the correct combination of terms to explain the evolution. So sweet potato is a modification of root, okay, and potato is a modification of stem. So ಇದು ಯಾವುದನ್ನ explain ಮಾಡುತ್ತೆ evolution ಅಂತ ಹೇಳಿದ್ರೆ, it will just explain the analogy and the convergent. Okay. Next, so which one of the following phytohormones promotes nutrient mobilization which helps in delay of leaf senescence in the plants? So ಯಾವ್ದು ಮಾಡ್ತದಪ್ಪ ಅಂದ್ರೆ cytokinin. Okay, so just the cytokinin will delay the leaf senescence in the plants. Next, why can't insulin be given orally to diabetic patients? So orally ಯಾಕೆ ಕೊಡಂಗಿಲ್ಲ ಅಂತಂದ್ರೆ it will be digested in the gastrointestinal tract. ಓಕೆ, ಸೊ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರಾಕ್ಟ್ ಏನ್ ಮಾಡಿಬಿಡುತ್ತೆ, ಅದನ್ನ ತಗೊಂಡ್ಬಿಡುತ್ತೆ. ಸೊ ಹಿಂಗಾಗಿ ಅದನ್ನ ನಾವು ಓರಲಿ ಕೊಡಂಗಿಲ್ಲ ಡಯಾಬಿಟಿಕ್ ಪೇಷಂಟ್ಸಿಗೆ, ಯಾವ್ದನ್ನ, ಇನ್ಸುಲಿನ್ ಅನ್ನ. ಓಕೆ, ನೆಕ್ಸ್ಟ್, ಸೊ ನೇಮ್ ದ ಕ್ಲಾಸ್ ಆಫ್ ಎನ್ಸೈಮ್ ದಟ್ ಯೂಶುವಲಿ catalyze the following reaction. So S minus G plus S scroll, and that after the reaction it is becoming S plus S scroll minus G. Sorry. Okay, ಇಲ್ಲಿ ಏನಾಗತ್ತೆ ನೋಡ್ರಿ, S minus. So minus is just related to G and plus S. So ಇಲ್ಲಿ ಏನಾಗಿದೆ, ಜಸ್ಟ್ ಟ್ರಾನ್ಸ್ಫರ್ ಆಗತೈತಿ. ಮೈನಸ್ G ಏನಾಗತೈತಿ, ಈ ಸೈಡ್ S ಬಾಜು ಇದ್ದಿದ್ದು S ಸ್ಕ್ರೋಲ್ ಬಾಜು ಏನಾಗತೈತಿ, ಅದು ಟ್ರಾನ್ಸ್ಫರ್ ಆಗತೈತಿ. ಸೊ ಟ್ರಾನ್ಸ್ಫರೇಸ್ ಎನ್ಸೈಮ್ ಏನ್ ಮಾಡತೈತಿ, ಈ ರಿಯಾಕ್ಷನ್ ಅನ್ನ ಕ್ಯಾಟಲೈಸ್ ಮಾಡತೈತಿ. ಸೊ ಓಕೆ, ಸೊ ಆಪ್ಷನ್ 1 ಟ್ರಾನ್ಸ್ಫರೇಸ್ ಎನ್ಸೈಮ್. ಓಕೆ, ಸೊ ಇಟ್ ಇಸ್ ಜಸ್ಟ್ ಟ್ರಾನ್ಸ್ಫರಿಂಗ್ minus G from second place to the third place. Okay, next, given below are two statements. So statement 1 nodri, the DNA fragments extracted from gel electrophoresis can be used in construction of recombinant DNA anta heli kottara, which is correct. And statement 2, smaller size DNA fragments are observed near anode while larger fragments are found near the wells or in the agarose gel anta heli kottara, which is also correct. So statement 1 nu correct ada, statement 2 nu correct ada. So option 3 is the correct answer. ನೆಕ್ಸ್ಟ್ ಒನ್, ಅಗೇನ್ ನೋಡ್ರಿ, ಲೈಫ್ ಸೈಕಲ್ ಕೊಟ್ಟಾರ, ಕರೆಕ್ಟ್ ಆಗಿ ಸೀಕ್ವೆನ್ಸ್ ಆಗಿ ನಾವು ಹೇಳ್ಬೇಕು. ಸೊ ಫಸ್ಟ್ ಏನಾಗ್ತದೆ ನೋಡೋಣ. ಫಸ್ಟ್ ಅಟ್ಯಾಚ್ಮೆಂಟ್ ಆಫ್ ಗ್ಯಾಮೆಟೋಫೈಟ್ ಟು ದಿ ಸಬ್ಸ್ಟ್ರಾಟಮ್. ಓಕೆ, ಅಂಡ್ ನೆಕ್ಸ್ಟ್ ರಿಲೀಸ್ ಆಫ್ ಆಂಥ್ರೋಜಾಯ್ಡ್ಸ್ ಇಂಟು ದ ವಾಟರ್. ನೆಕ್ಸ್ಟ್ ಒನ್, ಫ್ಯೂಷನ್ ಆಫ್ ಆಂಥ್ರೋಜಾಯ್ಡ್ ವಿತ್ ದ ಎಗ್. ಫೋರ್ತ್ಲಿ, formation of the sporophyte. And lastly, the reduction of division to produce haploid spores. Okay, so B, E, A, B, C. So option 1 is the correct answer. Next, so genes R and Y follow independent assortment. So if RRYY produces round yellow seeds, and small r small y produce wrinkled green seeds. So what will be the phenotypic ratio of the F2 generation anta heli kottara. So it is just speaking about the dihybrid cross. So dihybrid cross ಒಳಗ phenotypic ratio ಏನಿರ್ತದ, 9:3:3:1. ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಕೇಳಾರ and ಎಷ್ಟು ಡೈರೆಕ್ಟ್ ಆಗಿ ಕೇಳಾರ ಕ್ವೆಶ್ಚನ್ ಅಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. So the question is 176. So each of the following characteristics represent a kingdom proposed by Whittaker. So arrange the following in increasing order of plexicity of body organism. So correct agi arrange madri anta heli kelara. Okay, just let's arrange it. So first in bartada, prokaryotes with a cell wall made up of polysaccharide and amino acid. Next, eukaryotes with cellular body organization. And next, multicellular heterotrophs with a cell wall made of chitin. And fourthly, the eukaryotic autotrophs with a tissue or organ level of body organization. And lastly, the heterotrophs with a tissue or organ system level of body organization. So hing nodlik kontra C, E, A, D, B. So option 4th one is the correct answer. Next question. Nodri again ಇಲ್ಲಿ ನಿಮಗೆ match the following ಕೊಟ್ಟಾರ. So centromere. So centromere ಏನಾಗ್ತದ್ರಿ? Where is centromere present? It helps in the cell division. ಹೌದಾ? So centromere is helping in the cell division. Next, cilium for the cell movement. ಹೌದಾ? cilia cell movement ಗೆ help ಮಾಡ್ತದಲ್ಲ. Next, cristae is present in the mitochondrion. And lastly, cell membrane. Phospholipid bilayer ಇರ್ತದ cell membrane ದಾಗ. ಹೌದಾ? So ಈ ರೀತಿ ನೋಡ್ಲಿಕ್ಕೆ ಕೊಂಡ್ರ 2, 3, 1, 4. So option 2 is the correct answer. Okay, next question.
ಅಗೇನ್ ನೋಡ್ರಿ, ಸೊ 4 ಆಪ್ಷನ್ಸ್ ಕೊಟ್ಟಾರ. ಅದ್ರೊಳಗೆ ನೀವು 1 hertz per logistic growth of population ಅನ್ನ ಹೇಳಬೇಕು. ಸೊ 4th ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. dn by dt is equal to rn in bracket k minus n by k. ಹೌದಾ? ಸೊ dn by dt ಅಂದ್ರೆ ಏನ್ರಿ? ಗ್ರೋತ್ ಪಾಪ್ಯುಲೇಷನ್ ಅಂದ್ರೆ ಎಷ್ಟು ರೇಟ್ ಅದ ಪಾಪ್ಯುಲೇಷನ್ ಇಂದು. ಹೌದಾ? ಸೊ ರೇಟ್ ಆಫ್ ದ ಪಾಪ್ಯುಲೇಷನ್ ಗ್ರೋತ್, ದಟ್ ಇಸ್ gn is equal to dt. ಹೌದಾ? or dn by dt. and r ಏನಾಗ್ತದ? ಇಟ್ ಈಸ್ ಅನ್ ರೇಟ್ ಇಂಟ್ರಿನ್ಸಿಕ್ ಇನ್ಕ್ರೀಸ್. ಹೌದಾ? ಇನ್ನು k will be the carrying capacity and n will be the size of the population. So option 4th one is the correct answer. ಇನ್ನು next again ನೋಡ್ರಿ, match the following ಕೊಟ್ಟಾರ. so emphysema ಕೊಟ್ಟಾರ. what is emphysema? so emphysema is due to damaged alveolar walls and decreased respiratory surface. okay, next angina pectoris ಅಂತ ಹೇಳಿ ಕೇಳಾರ. angina pectoris is caused due to acute chest pain when not enough oxygen is reaching to the heart muscle. next glomerulus nephritis, so inflammation of the glomeruli of the kidney. ಹೌದಾ? next so tetany, rapid spasms in the muscle due to low calcium in body fluid. 2 3 4 1. so option second one is the correct answer. okay, next question. so which is the also the last question of this year NEET paper. okay, so cardiac activities of the heart are regulated by, so ಯಾವ್ದಾದ್ರನ್ನ ರೆಗ್ಯುಲೇಟ್ ಮಾಡುತ್ತೆ, ಯಾವ್ಯಾವ ಆಪ್ಷನ್ ನೋಡೋಣ. so nodal tissue, of course nodal tissue. so cardiac activities of the heart are regulated by the nodal tissue. a special neural center in the medulla oblongata, it is also correct. adrenal medullary hormones, it is also correct. whereas adrenal cortical hormone is the wrong one because it is present in the adrenal, which is the superior part of the kidney. ಹೌದಾ? so these 3 options are correct, that is A, B and C. so ಈ ರೀತಿ ನೋಡ್ಲಿಕ್ಕೆ ಹೋದ್ರೆ third option is the correct answer. so I hope ನಿಮಗೆ ಎಲ್ಲರಿಗೂ ಈ ಕೀ ಆನ್ಸರ್ಸ್ ಸಿಕ್ತು ಅಂತ ಹೇಳಿ ಅನ್ಕೊಳ್ತೀನಿ, ನಿಮ್ಗೆ ಹೆಲ್ಪ್ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಜಸ್ಟ್ ಚೆಕ್ ಯುವರ್ ಆನ್ಸರ್ಸ್, ಎಷ್ಟು ಕರೆಕ್ಟ್ ಅದ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.